Kombucha has made a very significant impact on Instagram. Kombucha ಮಾಡಿ, ಡ್ರಿಂಕ್ ಮಾಡಿ, ಪ್ರೋಬಯೋಟಿಕ್ ಮಾಡಿ, ಇಸ್ ವೆರಿ ಸಿಂಪಲ್. ಆಯ್ತಾ, ಮನೇಲಿ ಮಾಡಬೇಕಾಗೋದು ಗಿಡಗಳಿಗೂ ಬೇಕು. ಸಿ, ಪ್ರೋಬಯೋಟಿಕ್ಸ್ ಇಸ್ ನಥಿಂಗ್ ಬಟ್ ಆನ್ ಈಕೋಸಿಸ್ಟಮ್ ಆಫ್ ಬ್ಯಾಕ್ಟೀರಿಯಾಸ್ ವಿಚ್ ವಿಲ್ ಫರ್ಮೆಂಟ್ ದ ಫುಡ್ ವಾಟ್ ಯು ಪ್ರೊವೈಡ್. ಆ ಫುಡ್ಗಳನ್ನ ನೀವು ಯಾವುದೇ ಕೊಟ್ಟರು, ಇವಾಗ ಫಾರ್ ಎಕ್ಸಾಂಪಲ್ ಶೇಂಗಾ ಹಿಂಡಿ ಅಂತ ಹೇಳ್ತೀನಪ್ಪ, ಹಾಕಿದ ತಕ್ಷಣ ವಿ ನೋ ಇಟ್ ಇಸ್ ವೆರಿ ರಿಚ್ ಇನ್ ನೈಟ್ರೋಜನ್. ನಮಗೆ ಗೊತ್ತು, ನಿಮಗೆ ಗೊತ್ತು, ಪ್ಲ್ಯಾಂಟಿಗೆ ಅದ್ರ ನೈಟ್ರೋಜನ್ ಇದೆ ಅಂತ ಗೊತ್ತಾಗೋದು ಬ್ರೇಕ್ ಡೌನ್ ಆದಮೇಲೆ. ಅಂದರೆ ಯಾವ್ದಾದ್ರು ಒಂದು ಬ್ಯಾಕ್ಟೀರಿಯಾ ನೈಟ್ರೋಜನ್ ಅಂಶನ ಹಿಂಡಿಯಿಂದ ಸಪ್ರೇಟ್ ಮಾಡಿ ಅದನ್ನ ಟೇಕ್ ಮಾಡುತ್ತೆ, ಆವಾಗ ಮಾತ್ರ ನೈಟ್ರೋಜನ್ ಸಿಗೋದು. ಸೊ ಬ್ಯಾಕ್ಟೀರಿಯಾ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಯಾವುದ್ರಲ್ಲಿ ಸಿಗುತ್ತೆ? ಹುಳಿ ಮಜ್ಜಿಗೆ, ಅಕ್ಕಿ ತೊಳೆದಿದ್ದ ನೀರು, ಈ ಥರ ಪಂಚಗವ್ಯ, ಆಮೇಲೆ ಜೀವಾಮೃತ, ಕಾಂಪೋಸ್ಟು, ಲಾಟ್ ಮೆನಿ ಸೈನ್ಸ್ ಮಟ್ಟಿಗೆ ಇಸ್ ಜಸ್ಟ್ 40% ಆಫ್ ಇನೋವೇಷನ್ ವರ್ಕ್ ಬ್ಯಾಕ್ಟೀರಿಯಾ. ಇನ್ನೂ ರಿಸರ್ಚ್ ನಡೀತಾ ಇದೆ. ಸೊ ಮನೇಲಿ ಬೇಕಾಗೋದಕ್ಕೆ ಇಷ್ಟು ಸಾಕು. ಯು ಡೋಂಟ್ ನೀಡ್ ಟು ಗೋ ಬೈ ಸಮಥಿಂಗ್ ಫ್ರಮ್ ಅಮೆಝಾನ್. ಆಯಿತಾ, ಒಂದೊಂದು ಸ್ಟೇಜ್ ಆದಮೇಲೆ ಹೇಳ್ತೀನಿ ಯಾವಾಗ ವಿ ಹ್ಯಾವ್ ಟು ರಿಯಲಿ ಬೈ ಸರ್ಟನ್ ಕಲ್ಚರ್ಸ್ ಅಂತ. ಬಟ್ ಟು ಬಿಗಿನ್ ವಿತ್ ದಿಸ್ ಇಸ್ ಮೋರ್ ದೆನ್ ಇಷ್ಟು ಮಾಡಿ ನಿಮ್ಮ ಸಕ್ಸಸ್ ರೇಷಿಯೋ ಚೆನ್ನಾಗಿ ಸಿಗುತ್ತೆ. ಸೊ ಏನು ಮಾಡ್ತೀರಾ? 3 ಈಕ್ವಲ್ ಪ್ರಪೋರ್ಷನ್. ಅದಾಗಿ ಒಂದು 2 ತಿಂಗಳ ನಂತರ ಯು ಕ್ಯಾನ್ ಗೋ ಫಾರ್ ಸಾಯಿಲ್ ಅಮೆಂಡ್ಮೆಂಟ್ಸ್. ಅದ್ರ ಮೇಲ್ಗಡೆಯಿಂದ ಒಂದಿಷ್ಟು ಶೇಂಗಾ ಹಿಂಡಿನ, ಬೂದಿನ ಇಲ್ಲ ಮೇಡಮ್, ಬೇಡ. ಅದರಲ್ಲಿ ಸಾಲ್ಟ್ಸ್ ತುಂಬ ಇರುತ್ತೆ. ತೆಂಗಿನಕಾಯಿ ಸುಲ್ದಿರ್ತಾರಲ್ಲ, ನೀವು ಹೇಳ್ತಾ ಇರೋದು ನಾರು, ಅದು ಡೈರೆಕ್ಟಾಗಿ ಮಾಡಕ್ಕೆ ಬರಲ್ಲ. 6 ತಿಂಗಳು ಅದನ್ನ ನೀರಲ್ಲಿ ಕೊಳಿಸ್ಬೇಕು. ಆಯ್ತಾ? ಇಲ್ಲ ಅಂದರೆ ಸಾಲ್ಟ್ಸ್ ತುಂಬ ಇರುತ್ತೆ, ಗಿಡಗಳು ಬೆಳೆಯಲ್ಲ. ಹಾಂ, ಇಲ್ಲ ಮಾಡಬೇಡಿ. ಅದ್ರದ್ದು ಎಷ್ಟೋ ವಿಡಿಯೋ ನೋಡಿದ್ದೀನಿ, ಹಾಕಿ ಮಿಕ್ಸಿಗೆ ಹಾಕಿ ಮಾಡಿ ಅಂತ. ಬರಲ್ಲ, ಅದು ವರ್ಕೌಟ್ ಆಗಲ್ಲ. ಮನೇಲಿ ಮಾಡೋದನ್ನು ಆಗಲ್ಲ ಅನ್ನೋದಕ್ಕಿಂತ ಇಟ್ಸ್ ಅ ಪ್ರಾಸೆಸ್ ಇದೆ. ಅದರಲ್ಲಿರೋ ಸಾಲ್ಟ್ಸ್ ತೆಗಿಬೇಕು, ನೀರು 6 ತಿಂಗಳು ನೀರಲ್ಲಿ ಇರಬೇಕದು. ಸಾಲ್ಟ್ ಎಲ್ಲ ಹೋದಾಗ ಆಮೇಲೆ ಹಿಂಡಿ ಅದನ್ನು ಪೌಡ್ರ್ ಮಾಡಿ, ಅಷ್ಟು ಟೈಮ್ ಇಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು, ಸಿಂಪ್ಲಿಫೈಡ್ ಪ್ರಾಸೆಸ್. ಕರೆಕ್ಟ್. ಸೊ ಸಿಂಪ್ಲಿಫೈಡ್ ಪ್ರಾಸೆಸ್ ಯಾವುದು ಅಂದರೆ, ಯಾವಾಗ ಸಿಂಪಲ್ ಆಗಿರುತ್ತೋ ಗಾರ್ಡನಿಂಗ್ ಮಾಡ್ತೀರಾ, ಇಲ್ಲಾಂದ್ರೆ ಹೊರಟಾಗ್ತಾರೆ. ನಾವು ಆ ಕಾನ್ಸೆಪ್ಟ್ ಮೇಲೆ ವಿ ಹ್ಯಾವ್ ಡಿಸೈನ್ ದ ಪ್ರೋಗ್ರಾಮ್ಸ್. ಆಯಿತಾ? ಇಷ್ಟು ಮಾಡ್ಕೊಳ್ಳಿ. ದಿಸ್ ಇಸ್ ಟು ಬಿಗಿನ್ ವಿತ್. ಸಕ್ಸಸ್ ಬಂದಾಗ ನಿಮ್ಮ ಇಂಟ್ರೆಸ್ಟ್ ಬೆಳೆದು ನೆಕ್ಸ್ಟ್ ಇದಕ್ಕೆ ಇನ್ನು ಬೇರೆ ಅಡ್ವಾನ್ಸ್ ಏನಿದೆ ಸರ್, ಐ ವಾಂಟ್ ಟು ಗೋ ಟು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತಾರೆ. ದಟ್ಸ್ ವೆನ್ ವಿ ಟೀಚ್ ನೆಕ್ಸ್ಟ್ ಅಡ್ವಾನ್ಸ್ಡ್. ಬಟ್ ಟು ಬಿಗಿನ್ ವಿತ್ ಗಾರ್ಡನಿಂಗಿಗೆ ಇಷ್ಟು ಮಾಡಿ ಆ ಸಕ್ಸಸ್ನ ಫಸ್ಟ್ ಕಾಣಿ. ಫಸ್ಟ್ ಊಟ ಮಾಡಿ ಬೆಳೆದಿದ್ದ ತರಕಾರಿ, ದೆನ್ ಸ್ಟಾರ್ಟ್ ಆಫ್ ವಿತ್ ದ ಸೆಕೆಂಡ್. ಆಯಿತಾ? ಮಣ್ಣಿನ ಅಂಶ ಗೊತ್ತಾಯ್ತಾ? ಕಂಟೈನರ್ಸ್ ಬಗ್ಗೆ ಐಡಿಯಾ ಬಂತಾ? ಹಾಂ, ಹೇಳಿ ಸರ್. ಕೇಳಿಸ್ತಾ ಇಲ್ಲ.